ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ದಿನ ಸ್ಟಾರ್ಟ್ ಆಗ್ತಾ ಇರೋದು ರಾಧಾಕೃಷ್ಣಯಿಂದ. ಇವತ್ತು ಒಂದು ಸ್ಪೆಷಲ್ ಈಸಿ ಇಂಗ್ರೀಡಿಯೆಂಟ್ ರೆಸಿಪಿ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಅದನ್ನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಇವತ್ತು ನನ್ನಮ್ಮ ಮಾಡ್ತಾ ಇರೋದು ಕ್ಯಾರೆಟ್ ಪಲ್ಯ. ಸೊ ಬಾಣಲಿ ಇಟ್ಟಿದ್ದಾರೆ, ಇದಕ್ಕೆ ಸ್ವಲ್ಪ ಇವಾಗ ಎಣ್ಣೆ ಹಾಕಿ ಸಾಸಿವೆ ನಿಮಗೆ ತೋರಿಸ್ತೀನಿ. ಜಸ್ಟ್ ಈಸಿಯಾಗಿ ಮಾಡ್ಬೋದು. ಎಣ್ಣೆ ಹಾಕ್ತಾ ಇದ್ದೀನಿ, ನಿಮಗೆ ಗೊತ್ತು. ಎಷ್ಟು ಬೇಕಂದರೆ ನೀವು ಎಷ್ಟು ಮಾಡ್ಕೋತೀರ ಕ್ವಾಂಟಿಟಿ ಅದ್ರ ಮೇಲೆ ಡಿಪೆಂಡ್ ಆಗಿ ಎಣ್ಣೆ ಹಾಕೊಬೇಕು. ಇವಾಗ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀವಿ. ಸಾಸಿವೆ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಅದು ಚೂರು ಚೂರು ಅಂತ ಬಂದಮೇಲೆ ಇದಿಷ್ಟು ಬೇಕಾಗಿರೋದು ಏನು ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದಾರೆ. ಕ್ಯಾರೆಟು ಮತ್ತು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದಿಷ್ಟು ಕಟ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಗೆ ಚಾಪ್ ಮಾಡಿ ಇಟ್ಕೊಳ್ಳಿ. ಇವಾಗ ಕಾದಿದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇವಾಗ ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೇಯಿಸೋದು. ಹಸಿಮೆಣಸಿನ್ಕಾಯಿ ಆದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದಾರೆ ನಮ್ಮಮ್ಮ. ಇದಾದಮೇಲೆ ಸ್ವಲ್ಪ ಕಡಲೆಬೇಳೆ ಈಗ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಆಯಿಲ್ ಡೀಪಾಗಿ ಅಂದರೆ ಬ್ರೌನಿಷ್ ಬರೋ ಥರ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಇದು ಬ್ರೌನ್ ಆಗಬೇಕು, ಒಂದು ಮೀಡಿಯಮಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳಿ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀವಿ. ಹಾಕಿಲ್ಲ ಅಂದ್ರೆ ಬೇಯುತ್ತೆ, ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಉಪ್ಪು ಹಾಕಿದ್ರೆ ಇಟ್ಸ್ ಫಾರ್ ಬೆಟರ್. ಅದಕ್ಕೋಸ್ಕರ ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀವಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಏಕೆಂದರೆ ಇಲ್ಲಾಂದರೆ ಕೆಳಗಡೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಅದು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ. ಅದರಿಂದ ಇದಾದಮೇಲೆ ಕ್ಯಾರೆಟ್ ಆ್ಯಡ್ ಮಾಡಬೇಕು. ಇವಾಗ ನೀವು ಚಿಕ್ಕ ತುರಿಯಲ್ಲಿ ತುರ್ಕೊಬೋದು, ಬಟ್ ನನ್ನಮ್ಮ ಸ್ವಲ್ಪ ಬೇಗ ಡ್ಯೂಟಿಗೆ ಟೈಮ್ ಆಗಿದೆ ಅಂತ ಹೇಳಿ ದೊಡ್ಡದ್ರಲ್ಲಿ ತುರಿದಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಇದನ್ನೆಲ್ಲ ಪೂರ ನೀಟಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಇಡಬೇಕು. ಅದೆಲ್ಲ ಫುಲ್ ಇದಾಗಬೇಕು. ನೋಡ್ಬೋದು ನೀವು ಹೇಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ. ಇದ್ರ ಜೊತೆಗೆ ಪಾಲಕ್ ಚಪಾತಿ ಮಾಡ್ತಾ ಇರೋದು. ಅದನ್ನು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನಾನು. ಪಲ್ಯ ಜೊತೆಗೆ ಇವಾಗ ಇದ್ರ ಜೊತೆಗೆ ಉಪ್ಪು ಆ್ಯಡ್ ಮಾಡ್ತಾ ಇದ್ದಾರೆ. ಆವಾಗಲೇ ಸ್ವಲ್ಪ ಆ್ಯಡ್ ಮಾಡಿದ್ದು ಈರುಳ್ಳಿ ಸ್ವಲ್ಪ ಮಿಕ್ಸಪ್ ಆಗೋದಕ್ಕೆ. ಇವಾಗ ಆ್ಯಡ್ ಮಾಡಿದ್ದು ರುಚಿಗೆ ತಕ್ಕಬೇಕು ಅಂತ ಹೇಳಿ. ಜೊತೆಗೆ ಅದು ಏನಿದೆ ಲೇಯರ್ಸ್ ಕ್ಯಾರೆಟು ಅದೆಲ್ಲ ಸಾಫ್ಟಾಗಿ ಈಗ ಇಷ್ಟಿರೋದು ಎಷ್ಟು ಕಡಿಮೆ ಆಗುತ್ತೆ ಅಂತಂದರೆ ಅದು ಬೇಯ್ತಾ 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 ಸ್ವಲ್ಪ ಪೂರ ಎಲ್ಲ ಕಡಿಮೆ ಆಗುತ್ತೆ. ಇವಾಗ ಇದನ್ನು ಸಣ್ಣ ಫ್ಲೇಮಲ್ಲಿ ಇಟ್ಟು ಬೇಯಕ್ಕಿಟ್ಟು ಲಿಡ್ ಮುಚ್ಚಬೇಕು. ಇದು ಬೇಯಷ್ಟರಲ್ಲಿ ನಾನು ಪಾಲಕ್ ಚಪಾತಿ ಹೇಗೆ ಮಾಡೋದು ಅಂತ ನನ್ನ ಅಮ್ಮ ತೋರಿಸ್ಕೊಡ್ತಾರೆ. ಬನ್ನಿ. ಇವಾಗ ಒಂದು ಬೌಲಿಗೆ ನಿಮಗೆ ಎಷ್ಟು ಕನ್ವೀನಿಯೆಂಟ್ ಇರುತ್ತೆ ಅಷ್ಟು. ಅಂದರೆ ನಮ್ಮ ಮನೇಲಿ ಈಗ 2 ಕ್ವಾಂಟಿಟೀಸ್ ಇದ್ದೀವಿ, 3 ಕ್ವಾಂಟಿಟಿ ಇದೆ ಅಂದರೆ ಡಿಪೆಂಡ್ಸ್ ನೀವು ಎಷ್ಟೆಷ್ಟು ಚಪಾತಿ ತಿಂತೀರಾ ಅಂತ ಹೇಳಿ. ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ಮಾಡ್ತಾ ಇರೋದು ನನಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ, ಮಾರ್ನಿಂಗ್ ಈಗ ಟಿಫನ್ಗೆ ಮತ್ತು ನನ್ನ ಅಮ್ಮಗೆ. ಸೊ ಅದರಿಂದ ಇಷ್ಟು ಗೋಧಿ ಹಿಟ್ಟು ತೊಗೊಂಡು ಪಾಲಕನ್ನ ಆಡಿಸಿ ಗ್ರೈಂಡ್ ಮಾಡಿ ಅದ್ರ ಮಸಾಲ ಏನಿದೆ ಅದನ್ನು ಇದ್ರೊಳಗಡೆ ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಾರೆ, ಅಂದರೆ ಜಾಸ್ತಿ ಅಲ್ಲ, ಉಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾರೆ. ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಏನಂತ ಹೇಳಿದ್ರೆ ಈಗ ಅದೇ ಮಿಕ್ಸಿಲಿ ಆಡಿಸಿದ್ರಲ್ಲ ಅದ್ರದ್ದು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಸ್ವಲ್ಪ
ಮಿಕ್ಸ್ ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ ಅಳತೆ ಗೊತ್ತಾಗ್ಬಿಡುತ್ತೆ. ಅದನ್ನು ಇದು ಪೂರ ಮಿಕ್ಸ್ ಮಾಡಿ ಹಿಟ್ಟು ಬರುತ್ತಲ್ಲ ಚಪಾತಿ ಹಿಟ್ಟು, ಸೊ ಆ ಥರ ಮಾಡಬೇಕು. ಅದನ್ನು ಆದ ತಕ್ಷಣ ನಾನು ಸಿಗ್ತೀನಿ, ಆಯಿತಾ? ಈ ಥರ ಮಿಕ್ಸ್ ಮಾಡಾದಮೇಲೆ ಈ ಕಲರ್ ಬರುತ್ತೆ, ಜೊತೆಗೆ ಇಷ್ಟು ಸಾಫ್ಟ್ನೆಸ್ ಇರಬೇಕು. ಸ್ವಲ್ಪ ಆಯಿಲ ಮಿಕ್ಸ್ ಮಾಡಿ ಕಲಿಸ್ಕೊಂಡಿರೋದು, ಆಯಿತಾ? ನೋಡ್ಬೋದು ನೀವು ಈ ಥರ ಲಾಸ್ಟಿಗೆ ಈ ಥರ ಆಗುತ್ತೆ. ಇದನ್ನು ಇವಾಗ ಸಣ್ಣದಾಗಿ ಈ ಥರ, ಅಂದರೆ ನೀವು ಎಷ್ಟು ಚಪಾತಿ ಎಷ್ಟು ಅಗಲ ತಗೋತೀರಾ ಅದ್ರ ಮೇಲೆ ಡಿಪೆಂಡ್ಸ್. ಈ ಥರ ರೌಂಡ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಳ್ಳೋದು ಈ ಥರ. ಸೊ ಈಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಮತ್ತು ಇದನ್ನು ಮಿಕ್ಸ್ ಮಾಡಿದ್ರೆ ಆಲ್ಮೋಸ್ಟ್ ಕ್ಯಾರೆಟ್ ಪಲ್ಯ ರೆಡಿ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಬೇಗ ಅಂದರೆ ಈವ್ನಿಂಗ್ ಟೈಮು ಕೂಡ ತಿನ್ಬೋದು. ಬಟ್ ನಾನು ಚಪಾತಿಗೆ ಮಾಡಿಸ್ಕೊತಾ ಇರೋದು. ನಿಮಗೆ ಚಪಾತಿ ತೋರಿಸ್ಕೊಡ್ತೀನಿ. ರೆಡಿಯಾಗಿದೆ ಇವಾಗ ಕ್ಯಾರೆಟ್ ಪಲ್ಯ ಎಲ್ಲ. ಕೆಳಗಡೆಯಲ್ಲಿ ಸ್ವಲ್ಪ ಹರಡ್ಕೊಂಡು ಅದಾದಮೇಲೆ ಚಪಾತಿಗೆ ಸ್ವಲ್ಪ ಮ್ಯಾರಿನೇಟ್ ಮಾಡಿಕೊಂಡು ಹಸಿದ ಜೊತೆ ಇವಾಗ ಒತ್ಕೊಬೇಕು. ಆ್ಯಕ್ಚುಲಿ ಅದು ಗ್ರೀನ್ ಶೇಪ್ ಕಲರ್ ಬಂದಿದೆ ಅಂದರೆ ಪೂರ್ತಿ ಪಾಲಕ್ ಅಂದರೆ ಜಾಸ್ತಿ ಹಾಕಿ ಮಾಡಬೇಕಾಗತ್ತೆ. ಚಪಾತಿ ಇವಾಗ ಗೊತ್ತಾಗಿದೆ. ಆಲ್ರೆಡಿ ಇನ್ನೊಂದು ಚಪಾತಿ ಇಲ್ಲಿ ಬೇಯ್ತಾ ಇದೆ. ಆ್ಯಕ್ಚುಲಿ ಈ ಥರ ಆಗುತ್ತೆ. ಇವಾಗ ಸ್ವಲ್ಪ ಹೆಂಚು ಕಾದಿದೆ ಅಲ್ಲ, ಆಲ್ರೆಡಿ ಹಾಕ್ತಾಯಿದ್ದೀವಿ. ಹಾಕಿ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ ಸ್ವಲ್ಪನೇ ಹಾಕಿ ಎಣ್ಣೆ. ನಾವು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದ್ಬಿಟ್ಟು ಈ ಥರ 2 ಲೇಯರಷ್ಟು ಎಣ್ಣೆ ಹಾಕ್ತೀವಿ. ಹಿಂದೆ ಮತ್ತು ಮುಂದೆ 2 ಸೈಡನ್ನು ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಪಾಲಕ್ ಚಪಾತಿ ರೆಡಿ. 2 ಕಡೆನೂ ಬೇಯಿಸಾಗಿದೆ ಇವಾಗ. ಸೊ ಇವಾಗ ಚಪಾತಿ ರೆಡಿ ಇದೆ. ಚಪಾತಿ ಇವಾಗ ಸರ್ವ್ಗೆ ಹಾಕ್ಕೊಂಡು ನೋಡ್ಬೋದು. ಪಲ್ಯನೂ ರೆಡಿ ಇದೆ. ಈಗ ಚಪಾತಿ ಜೊತೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿದೆ. ನೋಡಿದ್ರಿ ಎಲ್ಲ ಇವತ್ತಿನ ಸ್ಪೆಷಲ್ ಪಾಲಕ್ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.